ಈ ಸಾರಿ 2024 ಲೋಕಸಭಾ ಎಲೆಕ್ಷನ್ಯಾಗ ಕಾಂಗ್ರೆಸ್ ವತಿಯಿಂದ ವಿನೋದ್ ಹೊಸಟ್ಟಿ ಅವ್ರು ನಿಂತಾರ, ಬಿ ಜೆ ಪಿ ವತಿಯಿಂದ ಪ್ರಹ್ಲಾದ್ ಜೋಶಿ ಅವ್ರು ನಿಂತಾರ ಮತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ವಾಮಿಗಳು ನಿಂತಾರ. ಇದ್ರಾಗ ಯಾರು ಆರಿಸಿ ಬರ್ತಾರ ಅನ್ನೋದು ನಿಮಗೆ ಅನಿಸ್ತತಿ? ಮೂರು ವ್ಯಕ್ತಿಗಳೊಳಗೆ ಯಾರು ಆರಿಸಿ ಬರ್ತಾರ ಅನ್ನೋದಂತ ನಿಮಗೆ ನನಗೆ ಅನಿಸ್ತೈತಿ. ಓಟ್ ಯಾರಿಗೆ ಜಾಸ್ತಿ ಬೀಳ್ತಾವ ಅವ್ರು ಆರಿಸಿ ಬರ್ತಾರೆ. ಆಯ್ತು ಸರ, ಓಟ್ ಯಾರು ಬೀಳ್ತಾವ ಆರಿಸಿ ಬರ್ತಾವೆ ಖರೆ, ನನಗೂ ಗೊತ್ತೈತಿ. ಆದರೆ ಇಂಥಾರಂತ ಹೇಳ್ರಿ, ಒಬ್ರ ಹೆಸರು ಹೇಳ್ರಿ, ನಾವೇನು ನಿಮಗೆ ಹ್ಞೂ ರೀ. ಓಕೆ, ನಿಮಗೆ ಊರಾಗ ಏನರ ಸಮಸ್ಯೆ ಇದ್ರೆ ಯಾರಿಗೆ ಹೋಗಿ ಹೇಳ್ತೀರಿ? ಊರಾಗ ಸಮಸ್ಯೆ ಇತ್ತಂದ್ರೆ ಸಮಸ್ಯೆಗೆ ನಾನಾ ಒಂದು ಸೊಲ್ಯೂಷನ್ ಕೊಡ್ಬೇಕು. ಓ, ನಿಮ್ಮಂಗೆ ಯಾರು ಎಲ್ಲರೂ ಸೊಲ್ಯೂಷನ್ ತೊಗೊಳಂಗಿತ್ತಂದ್ರೆ ಹಿಂಗೆ ಯಾಕೆ ಇರ್ತಿತ್ತು ದೇಶದ? ನಮ್ಮ ಸಮಸ್ಯೆಗೆ ನಾವು ಒಂದು ಸೊಲ್ಯೂಷನ್. ಆಯ್ತು. ಓಕೆ, ಈಗ ನಿಮ್ಮ ಊರಾಗ ತುಪ್ಪದ ರೊಟ್ಟಿ ಗ್ರಾಮದಾಗ ಯಾವ್ಯಾವ ಸಮಸ್ಯೆ ಅದಾವ ರೀ ನಿಮಗೆ ಅನ್ಸಿದ ಮಟ್ಟಿಗೆ? ಒಂದು ಎರಡು ಹೇಳ್ರಿ ಸಾಕು ನಮಗೆ. ನಮ್ಮ ಹ್ಞೂ ರೀ. ಸ್ವಲ್ಪ ಏನು ವ್ಯವಸ್ಥೆ ಮಾಡ್ಬೇಕು. ಯಾ ನೀರಿನ ವ್ಯವಸ್ಥೆ, ಕೆರೆಯಾಗ ನೀರು ತುಂಬೇವು, ಮತ್ತು ಯಾವ ವ್ಯವಸ್ಥೆ ಮಾಡ್ಬೇಕು ನಿಮಗೆ? ಅಂದ್ರೆ ಕಾಡಿನೊಳಗೆ ಒಂದು ಕುಡಿಯೋ ನೀರಿನ ಐತಿ. ಏನೈತೆ ರೀ ಕುಡಿಯೋ ನೀರಿನ ಘಟಕ? ಹಾಂ. ಬಂದಾಗಿತ್ತು. ಓ ಹ್ಞೂ. ಸ್ವಲ್ಪ ವ್ಯವಸ್ಥೆ ಮಾಡ್ಬೇಕು. ನೀರಿನ ಶುದ್ಧ ನೀರಿನ ಘಟಕನ ಶುದ್ಧ ನೀರಿನ ಘಟಕ ಅದು ಚಾಲ್ತಿ ಆಗಿಲ್ಲ, ಅದು ಈಗ ಚಾಲ್ತಿ ಮಾಡ್ಬೇಕು ಅದನ್ನ ಅಂತ ಹೇಳಕತ್ತೀರಿ ನೀವು? ಓಕೆ, ಮಾಡಬೇಕು. ಮತ್ತೆ ಏನು ಕೇಳಬೇಕಪ್ಪ? ಸಿದ್ದರಾಮಯ್ಯವ್ರ ಬಗ್ಗೆ ಏನು ಅಭಿಪ್ರಾಯ ನಿಮ್ಮದು? ಅವರು ಅವಷ್ಟಕ್ಕೆ ಅವರಿದ್ದಾರೆ. ಅವರ ಅಭಿಪ್ರಾಯ ಕೇಳೋಷ್ಟು ಶಕ್ತಿ ಇಲ್ಲ. ಅಭಿಪ್ರಾಯದ ಬಗ್ಗೆ ಹೇಳಕ್ಕೆ ನೀವು ಅಂಥ ದೊಡ್ಡ ವ್ಯಕ್ತಿ ಅಲ್ಲ ಅಂತ ನೀವು ಹೇಳಕತ್ತೀರಿ. ಓ, ಮೋದಿ ಅವರು ನೋಡಿದ ತಕ್ಷಣ ನಿಮ್ಗೇನು ಅನಿಸುತ್ತೆ? ಅವರು ಒಂದು ಸ್ಥಾನದಿದ್ದಾರೆ, ಅವ್ರಿಗೆ ಅವರು ಅಷ್ಟಕ್ಕೆ ಅವ್ರು ಇರ್ತಾರೆ, ನಮ್ಮ ಅಷ್ಟಕ್ಕೆ ನಾವು ಇರ್ತೀವಿ. ಓಕೆ ಸರ್, ಈಗ ನಾವು ನೋಡಕತ್ತೀವಿ 6 ತಿಂಗಳ ಹಿಂದೆ ಪಂಚ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದ್ರೆ ಕಾಂಗ್ರೆಸ್ನವರು ಅದರದ್ದು ಸದುಪಯೋಗ ಪಡ್ಕೊಳಕತ್ತಾರ ನಿಮ್ಮ ಮನ್ಯಾಗ? ಹಾಂ, ಬರ್ಕೊಂಡಿದ್ದಾರೆ. 2,000 ರೂಪಾಯಿ ನಿಮ್ಮ ಮನೆಗೆ ಬರಾಕತ್ತೈತಿ. ಮತ್ತು ಅಕ್ಕಿ 5 kg ಅಕ್ಕಿ ಕೊಡತ್ತಾರ, ಬರ್ತಾಯಿದೆ. ಅನ್ನಭಾಗ್ಯ ಬರಾಕತ್ತೈತಿ. ಮತ್ತು 5 kg ಅಕ್ಕಿ ಜೊತೆ 15 kg ಅಕ್ಕಿದು ರೊಕ್ಕ ಕೊಡ್ತಾರ, ಅವರು ಕೊಡಕತ್ತಾರ ಏನಿಲ್ಲ? ಓ ಬರ್ರಿ, ಮ್ಯಾಗ 2,000 ರೂಪಾಯಿ ಆತ್ರಿ. ಈಗ ಉಚಿತ ವಿದ್ಯುತ್ ಅದನ್ನು ತೊಗೊಳಕತ್ತೀರಿ ನೀವು? ನೋಡ್ರಿ ನೀಲ್ಲ ಇದನ್ನು ಏನಪ್ಪ ಅಂದ್ರೆ ಕರೆಂಟಿನ ಬಿಲ್ ನೋಡ್ರಿ ನೀಲ್ಲ, ಅದ್ರಾಗ ಉಚಿತ ಅಂತ ಬರಾಕತ್ತೈತಿ. ನಿಮ್ದು ಏನು ಬರಾಕತ್ತಿಲ್ಲ, 0 ಅಂತ ನೋಡ್ರಿ. ಅಂದ್ರೆ ನೀವು ಉಚಿತ ಭಾಗ್ಯನ ಪಡ್ಕೊಳಕತ್ತೀರ ಅನ್ನಂಗಾತ. ಯುವ ನಿಧಿ ಅಂತೂ ಬರೋದಿಲ್ಲ ನಿಮ್ಗೆ, ಯುವ ನಿಧಿ ಅಂತೂ ಬರೋದಿಲ್ಲ. ಇದ್ರ ಬಗ್ಗೆ ನೀವು ಪಂಚ ಗ್ಯಾರಂಟಿಗಳ ಬಗ್ಗೆ ಅನುಷ್ಠಾನಕ್ಕೆ ತಂದ್ರಲ್ಲ, ಇವು ಬಿಟ್ಟಿ ಭಾಗ್ಯಗಳು ಅಂತಂದು ಬಿ ಜೆ ಪಿ ಅವ್ರು ಹೇಳ್ಕೊಂತ ಹೇಳಕತ್ತಾರ. ಇದ್ರ ಬಗ್ಗೆ ನಿಮ್ದು ಅನಿಸಿಕೆ ಏನು? ನಿಮಗೆ ಚಲೋ ಅನಿಸೈತೆ? ಏನು ಹಿಂಗೆ ಮುಂದುವರ್ಸಂತ ಹೋಗ್ಬೇಕು, ಏನು ಇಷ್ಟಕ್ಕೆ ನಿಂದ್ರಿಸ್ಬೇಕ್ರಿ ಇದನ್ನು? ರೊಕ್ಕ ಕುಳಿಯಾಕತ್ತವ ಏನು? ರೊಕ್ಕ ಕುಳಿ ಏನರ ಒಂದು ಸೋಮಾರಿಗಳು ಅನಿಸಕತ್ತೈತಿವ ಏನು? ಇದರಿಂದ ದೇಶಕ್ಕೇನು ಹಾನಿ ಇಲ್ಲ. ನಿಮ್ಮ ರೊಕ್ಕ ತಗೊಂಡು ನಿಮ್ಗೆ ಕೊಡಕತ್ತಾರ, ನಿಮ್ಗೇನು ಅನ್ಸೋಲ್ದು? ಹಾಂ, ಎಷ್ಟು ದಿನ ಯಾರು ಕೊಡೋರು ಇದ್ದಿದ್ದಿಲ್ಲ, ಈಗಾರ ಒಂದಿಟ್ಟು ಕೊಡಕತ್ತಾರ. ಇಷ್ಟು ದಿನ ನಮ್ಮ ರೊಕ್ಕ ಕಟ್ ಮಾಡ್ಕೊಳಕತ್ತಿದ್ರು, ಅದು ಎಲ್ಲಿ ಹೋಗಿತ್ತು ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ಈಗ ಬರಾಕತ್ತೈತಿ, ಒಟ್ಟು ಏನೋ ಒಂದು ಸ್ವಲ್ಪ ಬರಾಕತ್ತೈತಿ, ಇದನ್ನು ನಿಂದ್ರಿಸಿದ್ರೆ ಅದು ಎಲ್ಲಿ ಹೋಗತ್ತೆ ಅನ್ನೋದು ಯಾರಿಗೆ ಗೊತ್ತಿಲ್ಲ ಅಂತ ನೀವು ಹೇಳಾಕತ್ತೀರಿ.
ಇದ್ರ ಬಗ್ಗೆ ನಮಗೆ ನೀವು ನಿಮ್ಮ ಇಂಟರ್ವ್ಯೂ ತೊಗೊಂಡಿದ್ದಕ್ಕೆ ನಮ್ಗೆ ಚಂದ ಅನಿಸುತ್ತೆ. ಓಕೆ.